ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮೊದಲು ಈ ನಕಲಿ ಜಾತಕ ಮಾಡಿದವ್ರನ್ನ ಕಂಡು ಹಿಡಿಬೇಕು. ನಂಜಮ್ಮಜ್ಜಿ ಮಾಡಿರೋ ಕುತಂತ್ರಗಳು ಹೊರಗಡೆ ಬರುತ್ತೆ. ಈ ಡೂಪ್ಲಿಕೇಟ್ ಜಾತಕ ಮಾಡಿರೋರ್ನ ಹೇಗೆ ಕಂಡುಹಿಡಿಯೋದು? ಯಾರಿಗೆ ಫೋನ್ ಮಾಡ್ತಿದ್ಯಾ? ಮಾವಂಗೆ ಕಣೋ. ಅಪ್ಪಂಗ್ಯಾಕೆ? ಅವ್ರ ಜೊತೆ ಮಾತಾಡಿದ್ರೆ ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಹಲೋ, ಹೇಳಮ್ಮ ಅನನ್ಯ. ಮಾವ ಎಲ್ಲಿದ್ದೀರಾ? ಮನೇಲಿ ಇದ್ದೀನಮ್ಮ. ಯಾಕೆ ಮಾವ, ನೀವೊಬ್ರೇ ಇದ್ದೀರಾ ಇಲ್ಲ ಯಾರಾದ್ರೂ ಜೊತೆಲಿದ್ದಾರಾ? ಇಲ್ಲಮ್ಮ, ಒಬ್ನೇ ಇದ್ದೀನಿ. ಏನ್ ವಿಚಾರ? ಒಂದ್ ಮುಖ್ಯವಾದ ವಿಷಯ ಇದೆ ಮಾವ. ಈಗ ನನ್ನ ಹತ್ರ 2 ಜಾತಕ ಇದೆ. ಒಂದು ಅಮ್ಮನ್ ಮನೇಲಿ ಇದ್ದಿದ್ದು, ಅದೇ ಒರಿಜಿನಲ್ ಜಾತಕ. ಇನ್ನೊಂದು ದೊಡ್ಡ ಮನೇಲಿ ಇದ್ದಿದ್ದು, ಅದೇ ಅವತ್ ಅತ್ತೆ ಅವಧೂತರಿಗೆ ತೋರ್ಸಿದ್ರಲ್ಲ ಆ ಜಾತಕ. 2 ಬೇರೆ ಬೇರೆ ಇದೆ ಮಾವ. ಓಹ್, ಹೌದೇನಮ್ಮ? ನೋಡು, ಎಂತ ಕೆಲಸ ಆಗಿದೆ. ಈಗ ನೀನ್ ಎಲ್ಲಿದ್ಯಾ? ನಾನ್ ವರುಣನ್ ಜೊತೆ ಇದ್ದೀನಿ ಮಾವ. ಓಹೋ. ಮಾವ, ಇಲ್ಲಿ ನನ್ ದಾರಿ ತಪ್ಸೋದಿಕ್ಕೆ ಏನೋ ನಡೆದಿದೆ. ಅದೇನು ಅಂತ ತಿಳ್ಕೊಳ್ಳೋದಿಕ್ಕೆ ನನಗ್ ನಿಮ್ ಸಹಾಯ ಬೇಕು. ನಿನ್ ಜಾತಕದ ಬಗ್ಗೆ ಅವಧೂತರು ಹೇಳಿದ ದಿನ ನಾನು ಯಾವತ್ತೂ ಒಪ್ಪಿರ್ಲಿಲ್ಲಮ್ಮ. ಈಗ ನೋಡಿದ್ರೆ ಬೇರೆ ಏನೋ ಸಂಚು ನಡೆದಿದೆ ಅಂತ ಹೇಳ್ತಿದ್ಯಾ. ಹೇಳಮ್ಮ, ನಾನು ಏನ್ ಮಾಡ್ಬೇಕು? ಮಾವ, ಏನ್ ಮಾಡಿ ಅಂದ್ರೆ ಹಾ ಏನು ಯೋಚನೆ ಮಾಡ್ಬೇಡಮ್ಮ. ನೀ ಹೇಳ್ದಾಗೆ ಎಲ್ಲ ಮಾಡ್ತೀನಿ. ಸರಿ ಮಾವ. ಇಬ್ರು ಹುಷಾರಾಗಿ ಬೇಗ ಮನೆಗೆ ಬಂದ್ಬಿಡಿ, ಆಯ್ತಾ? ಸರಿ ಮಾವ. ಸರಿನಮ್ಮ. ಈಗ ಅರ್ಥ ಆಯ್ತಾ? ಸರಿ, ಹೊರಡೋಣ. ರಸ್ತೆ ಅಪಘಾತದಲ್ಲಿ 6 ಜನರ ಮರಣ, 3 ಜನರ ಸ್ಥಿತಿ ಗಂಭೀರ. ಈ ರಸ್ತೆ ಅಪಘಾತದಲ್ಲಿ ದಿನಾ ಜನ ಸಾಯ್ತಾನೆ ಇದ್ದಾರೆ. ಮಾವ, ಮನೆಯೆಲ್ಲ ಹುಡುಕ್ದೆ, ಅತ್ತೆ ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿ ಹೋದ್ರು? ನಿಮ್ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾಳಮ್ಮ. ಓ, ಸರಿ ಮಾವ. ಯಾಕಮ್ಮ ಇವತ್ತು ನಿಮ್ಮತ್ತೇನ್ ಕೇಳ್ತಿದ್ಯಾ? ಅದು ರಾತ್ರಿ ಏನ್ ಅಡಿಗೆ ಮಾಡ್ಬೇಕು ಅಂತ ಕೇಳ್ಬೇಕಿತ್ತು. ಓ ಅಮ್ಮ, ಚಾಯಾ? ಹಾ ಮಾವ. 1 ಲೋಟ ಸ್ಟ್ರಾಂಗ್ ಕಾಫಿ, ಸ್ವಲ್ಪ ಸಕ್ಕರೆ ಹಾಕೊಂಡ್ಬಂದ್ಬಿಡಮ್ಮ. ಸರಿ ಮಾವ, ಈಗ್ಲೇ ತಗೊಂಡ್ ಬರ್ತೀನಿ. ನಕಲಿ ಜಾತಕ ಮಾಡುತ್ತಿದ್ದ ನಕಲಿ ಜ್ಯೋತಿಷಿಯ ಸೆರೆ. ಇಲ್ಲಿವರೆಗೂ 70ಕ್ಕೂ ಹೆಚ್ಚು ನಕಲಿ ಜಾತಕ ಮಾಡಿರುವ ನಕಲಿ ಜ್ಯೋತಿಷಿಯನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ.
ವಶಕ್ಕೆ ಪಡೆದಿರುವ ಜ್ಯೋತಿಷಿಯನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿ ಆತನಿಂದ ನಕಲಿ ಜಾತಕ ಪಡೆದಿರುವವರ ವಿವರವನ್ನು ಪಡೆದಿದ್ದಾರೆ. ಅಮ್ಮ ಛಾಯಾ, ಯಾಕಮ್ಮ ಇಲ್ಲ ನಿಂತ್ಕೊಂಡ್ಬಿಟ್ಟೆ? ಅದು ಮಾವ ಅದು ಮಾವ ನೀವ್ ನ್ಯೂಸ್ ಓದ್ತಿದ್ರಲ್ಲ ಅದನ್ನ ಕೇಳಿಸ್ಕೊತಾ ಇದ್ದೆ. ನೋಡ್ದೇನಮ್ಮ, ಜಗತ್ತಲ್ಲಿ ಎಂತೆಂತ ಪಾಪಿಗಳಿರ್ತಾರೆ. ದುಡ್ಡುಗೋಸ್ಕರ ಡೂಪ್ಲಿಕೇಟ್ ಜಾತಕ ಮಾಡಿಕೊಟ್ಟು ಇನ್ನೊಬ್ಬರ ಜೀವನ ಜೊತೆ ಆಟ ಆಡ್ತಾರೆ. ಬರೀ ಅವನಷ್ಟೇ ಅಲ್ಲಮ್ಮ, ಅವನ ಹತ್ರ ಯಾರ್ಯಾರು ಜಾತಕ ಮಾಡಿಸಿರ್ತಾರೋ ಅವ್ರನ್ನೆಲ್ಲ ಒದ್ದು ಅರೆಸ್ಟ್ ಮಾಡಬೇಕು. ಕರೆಕ್ಟ್ ಮಾವ ನೀವು ಹೇಳ್ತಿರೋದು. ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಮ್ಮ ಛಾಯಾ, ಮಾವ ಕಾಫಿಗೆ ಸಕ್ಕರೆ ಹಾಕದ್ ಮರಿಬೇಡಮ್ಮ. ಹಾ ಮಾವ, ಹಾಕೊಂಡ್ ಬರ್ತೀನಿ. ಛಾಯಾ, ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಸರಿ ಮಾವ, ಜಾಸ್ತಿನೇ ಹಾಕೊಂಡ್ ಬರ್ತೀನಿ. ಅಯ್ಯೋ, ಏನ್ ಮಾಡೋದೀಗ? ತುಂಬಾ ಭಯ ಆಗ್ತಿದೆ. ಮಾವ ಪೇಪರಲ್ಲಿ ಓದ್ತಿದ್ದ ವಿಷಯ ಕೇಳಿದ್ರೆ ನಮಗ್ ತಲೆ ಕೆಟ್ಟು ಹೋಗ್ತಾ ಇದೆ. ಒಂದ್ ವೇಳೆ ಪೊಲೀಸ್ನವ್ರೇನಾದ್ರೂ ನಾವ್ ಅನನ್ಯ ನಕಲಿ ಜಾತಕ ಮಾಡ್ಸಿದ್ವಲ್ಲ ಆ ಜ್ಯೋತಿಷಿನೇನಾದ್ರೂ ಹಿಡಿದ್ಬಿಟ್ರೆ ಏನ್ ಮಾಡ್ಲಿ ನಾನು? ಅಪ್ಪಿ ತಪ್ಪಿ ಅವನು ನನ್ನ ಹೆಸರು ಅಜ್ಜಿ ಹೆಸರು ಬಾಯ್ಬಿಟ್ರೆ, ಪೊಲೀಸ್ನವರು ಮನೆ ತನಕ ಬಂದ್ಬಿಟ್ರೆ, ಅಜ್ಜಿನೇನಾದ್ರೂ ಅರೆಸ್ಟ್ ಮಾಡಿದ್ರೆ, ಅಯ್ಯೋ ಅನನ್ಯನ್ ಬದಲು ನನ್ನೇ ಮನೆಯಿಂದ ಹೊರಗಾಗ್ತಾರೆ. ಏನ್ ಮಾಡ್ಲಿ? ಅಯ್ಯೋ, ಇಲ್ಲ, ಪೇಪರಲ್ಲಿ ಓದ್ತಾ ಇದ್ದಿದ್ದು ಬೇರೆ ಯಾವ್ದೋ ಜ್ಯೋತಿಷಿ, ನಮಗ್ ನಕಲಿ ಜಾತಕ ಮಾಡ್ಕೊಟ್ಟಿದ್ ಜ್ಯೋತಿಷಿ ಅಲ್ಲ. ಆದ್ರೂ ಯಾಕೆಷ್ಟು ಭಯ ಆಗ್ತಿದೆ? ದೇವ್ರೆ, ಏನ್ ಮಾಡ್ಲಿ ನಾನೀಗ? ಅಜ್ಜಿಗೊಂದ್ಸಲಿ ಫೋನ್ ಮಾಡ್ಲಾ? ಅಜ್ಜಿ ಬೇರೆ ಅರ್ಜೆಂಟ್ ಇರೋ ಟೈಮಲ್ಲಿ ಫೋನ್ ಪಿಕ್ ಮಾಡಲ್ಲ. ಏನ್ ಮಾಡ್ಲಿ? ಜ್ಯೋತಿಷಿಗೊಂದ್ಸಲಿ ಫೋನ್ ಮಾಡ್ತೀನಿ. ಫೋನ್ ಪಿಕ್ ಮಾಡು. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಯಾಕೆ ಸ್ವಿಚ್ ಆಫ್ ಅಂತ ಬರ್ತಿದೆ? ಪೊಲೀಸ್ನವ್ರೇನಾದ್ರು ಆ ಜ್ಯೋತಿಷಿನ ಅರೆಸ್ಟ್ ಮಾಡಿದಾರ? ಅಯ್ಯೋ, ನನಗೆ ಯಾಕೋ ಭಯ ಆಗ್ತಿದೆ. ನಾನೇ ಒಂದ್ಸಲ ಜ್ಯೋತಿಷಿ ಮನೆಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿದಾರೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳ. ಏನ್ ಮಾಡ್ಲಿ? ಅಜ್ಜಿಗೆ ಒಂದ್ಸಲ ಫೋನ್ ಮಾಡಿ, ಇಲ್ಲ ಮಿಸ್ ಕಾಲ್ ನೋಡಿ ಅವರೇ ಫೋನ್ ಮಾಡ್ತಾರೆ. ಇಲ್ಲ, ಒಂದ್ಸಲ ಅವ್ರ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ನನ್ ತಪ್ಪೇನು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅತ್ತೆ. ನೀವ್ ನನ್ ಜೊತೆ ಮತ್ತೆ ಮಾತಾಡೋದಿಕ್ಕೆ ನಾನ್ ಏನ್ ಮಾಡ್ಲಿ ಹೇಳಿ ಅತ್ತೆ?
ಗೊಂಬೆಗಿಂತ ಔದತ್ರ ಮಾತೆ ಹೆಚ್ಚಾಗೋಯ್ತಲ್ವಾ? ಇಲ್ಲಮ್ಮ, ನಾನ್ ಗೊಂಬೆನ್ ಬಿಟ್ಟಿರಲ್ಲ. ಅವಳಿಂದ ಈ ಮನೆ ಕೆಟ್ಟದಾಗುತ್ತೆ ಅನ್ನೋದಾದ್ರೆ ನಾವಿಬ್ರು ಮನೆ ಬಿಟ್ಟು ಹೋಗ್ತೀವಿ. ಅನನ್ಯ ಜೊತೆ ಅವನನ್ನು ಮದುವೆ ಮಾಡಿಸ್ಬೇಕಾದ್ರೆ ಅವನ ಹತ್ರ ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಕೇಳಲಿಲ್ಲ. ನಮ್ ಸಂತೋಷಕ್ಕೊಂದು ಮದುವೆ ಆದ. ಈಗ ನಾವು ಅವನ್ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಕು. ವರುಣ್ ಸಂತೋಷ ಇರೋದು ಅನನ್ಯ ಜೊತೆಲಿ ಮಾತ್ರ. ಈಕೆ ಜಾತಕದ ಪ್ರಕಾರ ಈಕೆಯಿಂದಲೇ ಇವಳ ಗಂಡನಿಗೆ ಆಪತ್ತು ಬಂದು ಒದಗಬಹುದು. ಈಕೆ ಕಾಲಿಟ್ಟ ಕಡೆ ಸರ್ವನಾಶ ಅನ್ನೋದು ಶತಸಿದ್ಧ. ಹಲೋ ಸುಭದ್ರಾ, ಹೇಗಿದ್ಯಾ? ಪರವಾಗಿಲ್ಲ. ಅಣ್ಣ ಇದ್ದಾರಾ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ನಾನು ನಿನಗೆ ಫೋನ್ ಮಾಡಿದ್ ಯಾಕೆ ಅಂದ್ರೆ, ಹೇಳಿ ಅದಕ್ಕೆ. ಇನ್ಯಾರಿಗೆ ನನ್ನ ಮಗಳಿಂದ ಗಂಡಾಂತರ ಕಾದಿದೆ ಅಂತ. ಅವತ್ತು ನನ್ನ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ರಿ. ಇವತ್ತು ಅವಳ ಜೊತೆ ನಾವು ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳೋದಕ್ ಫೋನ್ ಮಾಡಿದ್ರಾ? ಇಲ್ಲ ಸುಭದ್ರಾ, ಅದು ನಿನ್ನ ಹತ್ರ ಅಣ್ಣನ ಹತ್ರ ಕ್ಷಮಾಪಣೆ ಕೇಳೋದಿಕ್ಕೆ ಅಂತ ಫೋನ್ ಮಾಡಿದ್ದೀನಿ. ಮನೆಗೆ ಬರ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿ ತನಕ ಬಂದು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ನನ್ನ ಕ್ಷಮಿಸು ಸುಭದ್ರಾ. ನಿಮ್ಮನ್ನ ನಂಬಿ ನನ್ನ ಮಗಳನ್ನ ಆ ಮನೆಗೆ ಕೊಟ್ಟೆ. ಅದಕ್ಕೆ ನೀವು ನಮ್ಮ ಅನನ್ಯಾಗೆ ತಾಯಿ ಸ್ಥಾನದಲ್ಲಿದ್ದೀರಾ. ಅವಳನ್ನ ಮಗಳು ಅಂತಿದ್ರಿ. ಒಬ್ಬ ತಾಯಿಯಾಗಿ ಮಗಳಿಗೆ ಈ ರೀತಿ ಕಷ್ಟ ಕೊಡ್ಬೋದಾ? ಮಕ್ಳಿಗೆ ನೋವು ಕೊಟ್ಟು ಯಾವ ತಂದೆ ತಾಯಿನೂ ಸುಖವಾಗಿರಕ್ ಸಾಧ್ಯ ಇಲ್ಲ ಸುಭದ್ರಾ. ನನ್ಗೆ ಅನನ್ಯ, ವರುಣ್ ಇಬ್ರು ಚೆನ್ನಾಗಿರ್ಬೇಕು. ಇಬ್ರಲ್ಲಿ ಒಬ್ರಿಗೆ ತೊಂದರೆ ಆದ್ರೂ ನನಗ್ ಸಹಿಸಕ್ಕಾಗಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನ್ ನೆಮ್ಮದಿಯಾಗಿಲ್ಲ ಸುಭದ್ರಾ. ಇದರಿಂದ ನಿಮ್ಗೂ ಬೇಸರ ಆಗಿದೆ. ಆದ್ರೂ ಇದೆಲ್ಲ ಯಾಕೆ ಆಗ್ತಿದೆ? ಅದಕ್ಕೆ ನನ್ ಮಗಳಿಗೆ ಈ ಕಷ್ಟ ಯಾಕೆ ಹೇಳಿ? ಅದಕ್ಕೆ ನಾನು ನಿನ್ನ ಹತ್ರ ಅಣ್ಣನ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಸುಭದ್ರಾ. ಇದರಿಂದ ಹೆಚ್ಚು ನೋವು ಅನುಭವಿಸ್ತಿರೋದು ನಮ್ಮ ಅನನ್ಯ. ಅವಳ ಹತ್ರನೂ ಕ್ಷಮೆ ಕೇಳ್ತೀನಿ. ನೀವ್ ಯಾರ್ ಕ್ಷಮೆ ಕೇಳೋದು ಬೇಡ. ಅದಕ್ಕೆ ಎಲ್ಲ ಮೊದ್ಲಿನ ಹಾಗಾದ್ರೆ ಸಾಕು. ನನ್ ಮಗಳಿಗೆ ಮೊದ್ಲು ಹೇಗೆ ಗೌರವ ಪ್ರೀತಿ ಕೊಡ್ತಿದ್ರೋ ಅಷ್ಟ್ ಸಿಕ್ರೆ ಸಾಕು. ನಾನಷ್ಟೇ ಬಯಸೋದು. ಅದಕ್ಕೆ ಸುಭದ್ರಾ, ಅನನ್ಯನ್ ಮೇಲೆ ನನಗೆ ಖಂಡಿತವಾಗ್ಲೂ ಯಾವ ಕೋಪನೂ ಇಲ್ಲ. ಈಗ್ಲೂ ನನಗೆ ಅವಳ ಮೇಲೆ ಪ್ರೀತಿ ಇದೆ. ಹಾಗಂತ ನಾನು ಅವಧೂತ್ರ ಮಾತನ್ನ ಮೀರಕ್ಕಾಗ್ತಿಲ್ಲ. ಹಾಗಾದ್ರೆ ನನ್ ಮಗಳು ಜೀವನಕ್ಕಿಂತ ಅವ್ರ ಮಾತೆ ದೊಡ್ಡದಾಗೋಯ್ತಾ ನಿಮ್ಗೆ?
ನಾನು ಏನ್ ಮಾಡ್ಲಿ ಸುಭದ್ರ, ಏನ್ ಮಾಡ್ಲಿ ಹೇಳು? ನನ್ ಕೈನೂ ಕಟ್ ಹಾಕಿದ ಹಾಗಾಗಿದೆ. ಬೇಕು ಅಂದ್ರೂ ನನ್ನ ಅನನ್ಯನ ಈ ಮನೇಲಿ ಉಳಿಸ್ಕೊಳಕ್ ಆಗ್ತಿಲ್ಲ. ಬೇರೆ ಏನೇ ಪರಿಹಾರ ಇದ್ರೂ, ಅದೆಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತಿದ್ದೆ ಸುಭದ್ರ. ಆದ್ರೆ ಅವಧೂತರು ಹೇಳಿದ್ದು, ಅನನ್ಯ ವರುಣಿಂದ ಈ ದೊಡ್ಡ ಮನೆಯಿಂದ ದೂರ ಇರೋದೇ ಪರಿಹಾರ. ಇದನ್ ಮತ್ ಹೇಳಕ್ಕೆ ಫೋನ್ ಮಾಡಿದ್ರ ಅದಕ್ಕೆ? ನೀವು ಕ್ಷಮೆ ಕೇಳಿದ್ದನ್ ನೋಡಿ ನಿಮ್ ಮನ್ಸೆಲ್ಲೋ ಬದಲಾಗಿದೆ ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ನೀವು ನೋಡಿದ್ರೆ ಸರಿ ಸರಿ, ನಿಮಗ್ ಹೇಗ್ ನಿಮ್ ಮಗ ಹೆಚ್ಚೋ ನನ್ಗೂ ಹಾಗೆ ನನ್ ಮಗಳೇ ಹೆಚ್ಚು. ಸುಭದ್ರ ನಾನು ಹೇಳ್ತೀನಿ. ನೀವ್ ಹೇಳಾಯ್ತಲ್ಲ ಅದಕ್ಕೆ, ಇನ್ ನನ್ ಮಾತ್ ಕೇಳಿ. ನನ್ ಮಗಳು ತವ್ರ ಮನೆಗ್ ಬಂದ್ರೆ ಅವಳನ್ನ ನೋಡ್ಕೊಳ್ಳೋ ಶಕ್ತಿ ನಮ್ಗಿದೆ. ಇಷ್ಟೆಲ್ಲ ಆದ್ಮೇಲೂ ನನ್ ಮಗಳು ನಿಮ್ಮನೇಲಿರೋದು ನನ್ಗಿಷ್ಟ ಇಲ್ಲ. ಎರಡು ಮನೆ ಸಂಬಂಧಗಳು ಶಾಶ್ವತವಾಗಿ ಉಳಿಲಿ ಅನ್ನೋ ಕಾರಣಕ್ಕೆ ನನ್ ಮಗಳನ್ನ ಆ ದೊಡ್ಡ ಮನೆಗ್ ಕೊಟ್ಟಿದ್ದೀನಿ. ಈಗ ಅವಳಿಗೆ ಅಲ್ಲಿ ಜಾಗ ಇಲ್ಲ ಅಂದ್ಮೇಲೆ ಈ ಸಂಬಂಧಗಳಿಗೆ ಯಾವ ಬೆಲೆನೂ ಇಲ್ಲ, ಅರ್ಥನೂ ಇಲ್ಲ. ಈ ನಮ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅದಕ್ಕೆ. ಎಲ್ಲ ಮುಗ್ದೋಯ್ತು. ಅನನ್ಯನ ಕರ್ಕೊಂಡು ನಾವು ಈ ಊರ್ ಬಿಟ್ಟೆ ಹೊರಟೋಗ್ತೀವಿ. ಸುಭದ್ರ, ಹಾಗೆಲ್ಲ ಹೇಳ್ಬೇಡ ಸುಭದ್ರ. ಸುಭದ್ರ, ಸದ್ಯ ಪೊಲೀಸವ್ರು ಯಾರು ಈ ಮನೆ ಹತ್ರ ಬಂದಿಲ್ಲ. ಜ್ಯೋತಿಷಿಗಳೇ, ನೋಡಿದ್ಯಾ ವರುಣ, ನಾವ್ ಅನ್ಕೊಂಡಿದ್ ನಿಜ. ಮಾವ ನ್ಯೂಸ್ ಪೇಪರ್ ಓದಿದ್ದನ್ನ ಕೇಳಿಸ್ಕೊಂಡು ಛಾಯಾ ಅಕ್ಕ ಗಾಬರಿಯಾಗಿ ಈ ನಕಲಿ ಜ್ಯೋತಿಷ್ರ ಹತ್ರ ಬಂದಿದ್ದಾರೆ. ಗೊಂಬೆ, ಅದಕ್ಕೆ ನಾ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಬಾ ಹೋಗೋಣ. ಬೇಡ ವರುಣ, ಸತ್ಯ ಏನು ಅಂತ ಆ ಜ್ಯೋತಿಷ್ರ ಬಾಯಲ್ಲೇ ಬಿಡ್ಸೋಣ. ನಂಜಮ್ಮಜ್ಜಿ ಛಾಯಾ ಅಕ್ಕ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಅವಾಗ್ಲೇ ಅವ್ರು ನಮ್ ಕೈಲಿ ತಪ್ಪಿಸ್ಕೊಳ್ಳೋದಿಕ್ಕಾಗೋದಿಲ್ಲ. ಜ್ಯೋತಿಷಿಗಳೇ, ಯಾರು? ಓಹ್, ಬನ್ನಿಮಾ ಬನ್ನಿ. ಎಲ್ಲಿ ನಿಮ್ಮ ಅಜ್ಜಿ ಬರ್ಲಿಲ್ವಾ? ಇಲ್ಲ, ಅವ್ರು ಬರ್ಲಿಲ್ಲ. ಹೇಳಿ,
ಇನ್ನೊಂದು ನಕಲಿ ಜಾತಕ ಬರ್ಕೊಡ್ಬೇಕೇನು? ಬರ್ಕೊಡೋಣ. ಯಾವಾಗ್ಲೂ ನಕಲಿ ಜಾತಕ ಬರ್ಸ್ಕೊಂಡ್ ಕುತ್ಕೊಳ್ಳೋದೇನ ನಮ್ ಕೆಲ್ಸ? ಯಾಕಮ್ಮ, ಹೋದ್ಸಲಿ ಬರ್ಸ್ಕೊಂಡು ಹೋದ ನಕಲಿ ಜಾತಕ ಕೆಲಸ ಮಾಡ್ಲಿಲ್ವಾ? ಹಾಗೇನಿಲ್ಲ, ಚೆನ್ನಾಗಿ ಕೆಲಸ ಮಾಡಿದೆ. ಅಲ್ಲ, ಜನ ನನ್ನ ಹತ್ರ ಎರಡೇ ಕೆಲ್ಸಕ್ಕೆ ಬರೋದು. ಒಂದು ನಕಲಿ ಜಾತಕ ಬರ್ಸ್ಕೊಳ್ಳಕ್ಕೆ, ಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ